ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಆಗಲೇ ಒಂದು ಇದನ್ನು ವಿಡಿಯೋನ ಹಾಕಿದ್ದೆ, ಬಿ ಪಿ ಟಿಗೆ ಸಂಬಂಧಿಸಿದಂಥ ಕೌನ್ಸಿಲಿಂಗ್ ಪ್ರೊಸೆಸ್ ಯಾವ ರೀತಿಗೆ ಇರುತ್ತೆ ಅಂಥೇಳಿ. ಅದಕ್ಕೆ ಒಂದು ವಿಡಿಯೋಗೆ ಕಾಮೆಂಟ್ಗಳನ್ನು ಹಾಕಿದ್ದೀರಿ. ಸೊ ಸರಿಯಾಗಿ ಒಂದು ಈ ಮಾಹಿತಿಯನ್ನು ಕೇಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಯಾವ ವಿದ್ಯಾರ್ಥಿಗಳು ಕಾಮೆಂಟ್ ಹಾಕಿದ್ದಾರೆ ಅದು ಬೇರೆ ವಿದ್ಯಾರ್ಥಿಗಳದ್ದು ಪ್ರಾಬ್ಲಮ್ ಆಗಿರ್ಬೋದು. ಸೊ ಇದು ಒಂದು ಕ್ವಶನ್ ನೋಡ್ಬೋದು. ಸರ್, ಬಿ ಪಿ ಟಿ ಎಲ್ಲಿ ಅಪ್ಲೈ ಮಾಡಬೇಕು, ಲಿಂಕ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಬಿ ಪಿ ಟಿಗೆ ಪಿ ಯು ಸಿ ಮೇಲೆ ಈಗಾಗಲೇ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಕೆನವರು KCET ಒಳಗಡೆ ಬಿ ಪಿ ಟಿಗೆ ಆಪ್ಷನನ್ನು ಕೊಟ್ಟಿದ್ದರು. ಅಪ್ಲಿಕೇಶನ್ ನೀವು ಆವಾಗಲೇ ಯಾರೆಲ್ಲ ಹಾಕಿದ್ದೀರಿ, ಸಿ ಇ ಟಿಗೆ ನೀವು ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಿ ಅಥವಾ ಅಪ್ಲಿಕೇಶನ್ ಹಾಕಿದ್ದೀರಿ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಬಿ ಪಿ ಟಿ ಸಿಗುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಬಿ ಪಿ ಟಿ ಈ ವರ್ಷ ಎಲಿಜಿಬಲ್ ಇರ್ತಾರೆ ಮುಂದಿನ ವಿಧಾನಗಳಿಗೆ, ಪ್ರೊಸೆಸ್ಗಳಿಗೆ. ಈಗೇನು ವಿಡಿಯೋ ಮಾಡಿ ಹಾಕಿದ್ನಲ್ಲ ಈ ವಿಡಿಯೋದಲ್ಲಿ, ಸೊ ಈ ವಿಡಿಯೋಗೆ ನೀವು ಅಪ್ಲಿಕೇಬಲ್ ಆಗ್ತೀರಿ. ಮತ್ತು ಬೇರೆ ಲಿಂಕನ್ನು ಬಿಡೋದಿಲ್ಲ. ನೀವು ಯೋಚನೆ ಮಾಡಲಿಕ್ಕೂ ಹೋಗಬೇಡಿ, ಮತ್ತೆ ಲಿಂಕ್ ಏನಾದರೂ ಬಿಡ್ತಾರಾ ಅಂಥೇಳಿ. ಅಪ್ಲೈ ಮಾಡಲಿಕ್ಕೆ ಲಿಂಕ್ ಬಿಡೋದಿಲ್ಲ, ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಬಿಡ್ತಾರೆ ಡೈರೆಕ್ಟಾಗಿ. ಯಾವೆಲ್ಲ ವಿದ್ಯಾರ್ಥಿಗಳು ಪಿ ಯು ಸಿ ಮೇಲೆ CET ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ಎರಡನೇ ಕಾಮೆಂಟ್ ಇದೆ ಇಲ್ಲಿ. ಸರ್, CET ಅಪ್ಲಿಕೇಶನ್ ಹಾಕಿದ್ದೀನಿ, ಬಿ ಪಿ ಟಿ ರ್ಯಾಂಕ್ ಕೊಡಬೇಕಂದ್ರೆ ಬಿ ಪಿ ಟಿ ಅಪ್ಲಿಕೇಶನ್ ಮತ್ತೆ ವೆಬ್ಸೈಟಲ್ಲೇ ಲಿಂಕ್ ಕೊಡ್ತಾರಾ ಅಂತ. ಅಂದರೆ ಇವರು ಈಗಾಗಲೇ CET ಅಪ್ಲಿಕೇಶನ್ ಹಾಕಿದ್ದಾರೆ, ಆದರೆ ಮತ್ತೆ ನಾನು ಬಿ ಪಿ ಟಿಗೆ ರ್ಯಾಂಕ್ ಬೇಕಂತಂದರೆ, ಮತ್ತೆ ನಮಗೆ ಬಿ ಪಿ ಟಿ ರ್ಯಾಂಕ್ ಕೊಡಬೇಕಂದ್ರೆ ನಾವು ಮತ್ತೆ ಅಪ್ಲಿಕೇಶನ್ ಹಾಕಬೇಕಾ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲ, ಆಲ್ರೆಡಿ ನಿಮ್ಮದು ಮಾರ್ಕ್ಸ್ಗಳು ಎಂಟ್ರಿ ಆಗಿದೆ, ಪಿ ಯು ಸಿ ಮಾರ್ಕ್ಸ್ಗಳು ಅವ್ರ ಹತ್ರ ಇದೆ, KE ಹತ್ರ. ಅವ್ರುಗಳು ಏನು ಮಾಡ್ತಾರೆ ಅಂದರೆ ನಿಮ್ಮ ಮಾರ್ಕ್ಸ್ಗಳ ಆಧಾರದ ಮೇಲೆ ಸಪ್ರೇಟಾಗಿ ಏನು ಮಾಡ್ತಾರೆ ಅಂತಂದರೆ ಅಪ್ಡೇಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ಅಥವಾ ಏನು ಮಾಡೋಕ್ಕೆ ಹೇಳ್ತಾರೆ ಅಂತಂದರೆ, ನಿಮ್ಮ ಈಗಾಗಲೇ ಏನು ಒಂದು CETಯಲ್ಲಿ ನಿಮ್ಮ ಮಾರ್ಕ್ಸ್ಗಳು ಎಂಟ್ರಿ ಮಾಡಿದಿರಿ, ಆ ಬೇಸ್ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ರ್ಯಾಂಕ್ಗಳನ್ನು ಕೊಟ್ಬಿಡ್ತಾರೆ. ಡೈರೆಕ್ಟಾಗಿ ರ್ಯಾಂಕ್ಗಳನ್ನು ಕೊಟ್ಬಿಡ್ತಾರೆ. ಮತ್ತು ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಹೇಳೋದಿಲ್ಲ. ನಿಮಗೆ ಭಾಳಪ್ಪ ಅಂತಂದರೆ ಏನು ಮಾಡ್ಬೋದು ಅಂತಂದರೆ ಮಾರ್ಕ್ಸ್ಗಳನ್ನು ಅಪ್ಡೇಟ್ ಮಾಡಿ ಅಂತ ಹೇಳ್ಬೋದು ಹೊರತು ಪಿ ಯು ಸಿ ಮಾರ್ಕ್ಸ್ಗಳನ್ನು ಇಲ್ಲ ಅಂತಂದರೆ ಆಲ್ರೆಡಿ ಅವ್ರ ಹತ್ರ ಡಾಟಾ ಬೇಸ್ ಇದೆ. ಸೊ ಅದರ ಬೇಸ್ ಮೇಲೆ ನಿಮಗೆ ರ್ಯಾಂಕ್ಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇವಕ್ಕೆ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ, ಯಾವುದಿಲ್ಲ ಅಂಥೇಳಿ. ಸೊ ವೆನ್ ದೀಸ್ ಕೋರ್ಸಸ್ ಅಪ್ಲಿಕೇಶನ್ ಸ್ಟಾರ್ಟ್ EHS ಆ್ಯಂಡ್ ಬಿ ಪಿ ಟಿ. ಸೊ ಇವ್ರು ಕೇಳ್ತಾ ಇರೋದು ಏನಂದರೆ ಬಿ ಪಿ ಟಿ ಮತ್ತು EHSಗೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿ. ಪಿ ಯು ಸಿ ಮೇಲೆ ಮತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದಿಲ್ಲ. ನಾ ಈಗೇನು ವಿಡಿಯೋ ಮಾಡಿ ಹಾಕಿದ್ನಲ್ಲ ಅದೇ ಒಂದು ಪ್ರೊಸೆಸ್ ಆಗುತ್ತೆ ಹೊರತು ಸಪ್ರೇಟಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದಿಲ್ಲ. ಲ್ಯಾಟ್ರ್ ಎಂಟ್ರಿ ಅವರಿಗೆ ಮಾತ್ರ ಆಗಸ್ಟ್ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಬಿಟ್ಟರೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈಗಾಗಲೇ CET ಅಪ್ಲಿಕೇಶನ್ ಒಳಗಡೆ EHS ಮತ್ತು ಬಿ ಪಿ ಟಿ ಬಂದುಬಿಟ್ಟಿದೆ. ಸೊ ನೆಕ್ಸ್ಟ್ ಕ್ವಶನ್ ಇಲ್ಲಿ, ಸರಿ, ಕ್ಯಾನ್ ಐ ಚೂಸ್ ಬಿ ಪಿ ಟಿ ಕೋರ್ಸ್ ಇನ್ KCET ಕೌನ್ಸಿಲಿಂಗ್ ಫ್ರಮ್ KE. ಸೊ ನೋಡಿ, ನೀವು KEದಲ್ಲಿ ನೀವು ಈಗಾಗಲೇ ಅಪ್ಲಿಕೇಶನ್ ಹಾಕಿದರೆ, KCETಲಿ ಅಪ್ಲಿಕೇಶನ್ ಹಾಕಿದರೆ ನೀವು ಬಿ ಪಿ ಟಿಯನ್ನು ಚೂಸ್ ಮಾಡ್ಕೊಳ್ಬೋದು. ಅಪ್ಲಿಕೇಶನ್ ಹಾಕಿದರೆ ಮಾತ್ರ ನೀವು ಬಿ ಪಿ ಟಿನೂ ಚೂಸ್ ಮಾಡ್ಕೊಳ್ಬೋದು, ಆಲ್ರೆಡಿ ಹೆಲ್ತ್ ಸೈನ್ಸ್ ಚೂಸ್ ಮಾಡ್ಕೊಳ್ಬೋದು, ನೆನಪಿರಲಿ. ನೆಕ್ಸ್ಟ್ ಇಲ್ಲಿ ಒಂದು ಕ್ವಶನ್ ಇದೆ, ಯಾರ್ದಂದರೆ ಆಲ್ ಇನ್ ಒನ್ ಅವ್ರದ್ದು. ಸರ್, ಗುಡ್ ಈವ್ನಿಂಗ್. ಆ್ಯಕ್ಚುಲಿ ಐ ಆಮ್ ಅ ಬಿಟ್ ಕನ್ಫ್ಯೂಸ್ಡ್. ನನ್ನ ಕನ್ಸಿನ್ BMLT ಮಾಡಬೇಕು ಅಂತ ಇದ್ದಾರೆ. KCET ಕೂಡ ಆಗಿದೆ, ರ್ಯಾಂಕಿಂಗ್ 2 ಲ್ಯಾಕ್ ಬಂದಿದೆ, ಬಟ್ ಅಪ್ಲಿಕೇಶನ್ ಹಾಕೋಕ್ಕೆ ದೇ ಆರ್ ವೇಟಿಂಗ್. ಆದರೆ ನೀವು ವಿಡಿಯೋದಲ್ಲಿ ಅಪ್ಲಿಕೇಶನ್ ಎಲ್ಲರೂ ಆಗಲೇ ಹಾಕಿದ್ದಾರೆ ಅಂತ ಇದ್ದೀರಾ. ಅಪ್ಲಿಕೇಶನ್ ಬಿಟ್ಟು ಹೋಗಾಗ ಇದೆಯಾ ಸರ್? ಸೊ ಇವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ ಅಪ್ಲಿಕೇಶನ್ ಬಗ್ಗೆ ಕೇಳ್ತಾ ಇರೋದು. ಆಲ್ರೆಡಿ ಅವರು KCET ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ರ್ಯಾಂಕ್ ಕೂಡ ನೋಡಿ, ರ್ಯಾಂಕ್ ಬಂದಿರೋದು BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಬಂದಿದೆ, ಬಟ್ ಬಿ ಪಿ ಟಿ ಅವರಿಗೆ ರ್ಯಾಂಕ್ಗಳನ್ನು ಬಿಟ್ಟಿಲ್ಲ. ಅದನ್ನು ಸಪ್ರೇಟಾಗಿ ಬಿಡ್ತಾರೆ ಮತ್ತು BMLT ಕೂಡ ಸಪ್ರೇಟಾಗಿ ರ್ಯಾಂಕ್ಗಳನ್ನು ಬಿಡ್ತಾರೆ. ಸೊ ಆಲ್ರೆಡಿ ಅವರು KCET ಅಪ್ಲಿಕೇಶನ್ ಹಾಕಿದರೆ ನಮ್ಮ ಕಂಡೀಷನ್ ಏನಿದೆ ಅಂದರೆ ನೀವು BMLT ಮಾಡಬೇಕಂತಂದರೆ KCET ಅಪ್ಲಿಕೇಶನ್ ಹಾಕಿರಬೇಕು ಅಂತ ಇದೆ. ನೀವು ಎಕ್ಸಾಮ್ ಬರೀರಿ ಬಿಡ್ರಿ ಸೆಕೆಂಡರಿ, ಅದು ಎಕ್ಸಾಮ್ ಬರೆದಿರೋದು ಅದಕ್ಕೆ ಇಂಜಿನಿಯರಿಂಗ್ಗೆ ಮತ್ತು BSc ನರ್ಸಿಂಗಿಗೆ, ಆಮೇಲೆ ಅಗ್ರಿಕಲ್ಚರ್ಗೆ. ಬಟ್ ನಮ್ಮ BMLT ಅಪ್ಲಿಕೇಶನ್ ಮಾತ್ರ KCET ಅಪ್ಲಿಕೇಶನ್ ಮಾತ್ರ ಹಾಕಿರಬೇಕು. ಸೊ ಅಂಥ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಕೌನ್ಸ್ಲಿಂಗನ್ನು ಅಲೌ ಮಾಡಿ ಕೊಡ್ತಾರೆ. ಓಕೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ಸಪ್ರೇಟಾಗಿ BMLTಗೆ BSc MLTಗೆ ಏನಂದರೆ ಅಪ್ಲಿಕೇಶನನ್ನು ಬಿಡೋದಿಲ್ಲ. ನೆನಪಿಟ್ಟುಕೋರಿ, 100 ಸಲ ಹೇಳ್ತಿದ್ದೇನೆ. ಇನ್ ಕೇಸ್ ಆಫ್ ಏನಾದರೂ ಅಪ್ಲಿಕೇಶನ್ ಬಿಡಬೇಕು ಅಥವಾ ಅಂತಂದರೆ ನೀವು ರಿಕ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ KEಗೆ. ಏನಂದರೆ ದಯಮಾಡಿ ನಾವು ಅಪ್ಲಿಕೇಶನ್ ನೀವು ಬಿಟ್ಟಾಗ ನಮಗೆ ಹಾಕಲಿಕ್ಕೆ ಗೊತ್ತಾಗಲಿಲ್ಲ,
ಸೊ ಅದ್ರ ಸಲುವಾಗಿ ನಾವು ಈಗ BSc MLT BSc OT ಮತ್ತು BPT ಮಾಡಬೇಕಂತ ಇದ್ದೀವಿ. ದಯಮಾಡಿ ನಮಗೆ ಅಪ್ಲಿಕೇಶನ್ 1-2 ದಿನ ಆಪ್ಷನ್ ಕೊಡಿ, ಚಾನ್ಸ್ ಕೊಡಿ ನಮಗೂ ಕೂಡ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಪೇರೆಂಟ್ಸು ವಿದ್ಯಾರ್ಥಿಗಳು ಹೋಗಿ ಪದೇ ಪದೇ ಡಿಸ್ಟರ್ಬ್ ಮಾಡಿದರೆ ಸೊ ಅವರುಗಳು ಏನು ಮಾಡ್ಬೋದು ಅಂದರೆ ನಿಮಗೆ ಒಂದು ಚಾನ್ಸಸ್ಸನ್ನು ಕೊಡ್ಬೋದು. ಅಥವಾ ಇಲ್ಲಾಂದರೆ ಇದೇ ಏನಾಗುತ್ತೆ, CET ಅಪ್ಲಿಕೇಶನ್ ಹಾಕಿದವರಿಗೆ ಮಾತ್ರ ಏನಾಗ್ಬೋದು, ಅಪ್ಲಿಕೇಶನ್ ಅಂದರೆ ಇದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಚಾನ್ಸಸನ್ನು ಕೊಡಬಹುದು. ಸೊ ಕಾದು ನೋಡಬೇಕು ಏನಾಗುತ್ತೆ ಅಂತ. ಹೋಪ್ ಇದು ನಿಮ್ಮ ಕಾಮೆಂಟ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.